ಸೌರಭ್ ಹೀರೋ ಆಗಿರ್ತಾರೆ. ಕಥೆಯಲ್ಲಿ ಬಂದ್ಬಿಟ್ಟು ಅವರು ಪೇಪರ್ ಹಾಕೋದು, ನ್ಯೂಸ್ ಪೇಪರ್ ಹಾಕೋದು. ಸುಧೀರ್ ಅವ್ರ ಮಗ ಒಳ್ಳೆ ಹುಡುಗ, ಈಗ ಹೊಸ್ದಾಗಿ ಬರ್ತಾರೆ, ನಮ್ಗೆ ಒಂದು ಲೈಫ್ ಕೊಡ್ಬೇಕಂತ ಅಸಿಸ್ಟೆಂಟ್ ಆಗಿಲ್ಲ ಮಾಡಿ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ದು. ಎರಡು ಒಟ್ಟಿಗೆನೆ ಇದ್ದಿದ್ದು, ಮುಂಗಾರ ಮಳೆ ಮತ್ತೆ ವಿದ್ಯಾರ್ಥಿ ಎರಡು ಒಟ್ಟಿಗೆ ಬಂತು. ಇವ್ರದ್ದು ಭೂಪತಿ ಒಂದು ಪಿಕ್ಚರ್ ಮಾಡ್ತೇವೆ, ದರ್ಶನ್ ಸರ್ದು. ಗುಲಾಬಿ ಅಂತ ಒಂದು ಪಿಕ್ಚರ್ ಬರುತ್ತೆ, ಅದರಲ್ಲಿ ಲೀಡ್ ಮಾಡಿ, ಅದರಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಮಾಡಿರ್ತಾರೆ, ಫೈಟ್ ಅಲ್ಲಿ ಇರುತ್ತೆ. ಅವಾಗ ಸೌರಭ್ ಬರ್ತಾರೆ. ಸೌರಭ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇದು ಮಹಾಭಾರತ ಸಿನಿಮಾದಲ್ಲಿ ಇಬ್ರು ವಿಲನ್, ದರ್ಶನ್ ಸರ್ ಮತ್ತೆ ಸೌರಭ್ ಇವರು. ಆಮೇಲೆ ಹೇಳ್ತಾರೆ ಮೆಜೆಸ್ಟಿಕ್ ಅನ್ನೋ ಫಿಲಮ್ ಹೀರೋ ಮಾಡ್ತಾ ಇದೀನಿ, ಈ ತರ ಪ್ರಾಕ್ಟೀಸ್ ಮಾಡ್ಬೇಕು, ಫೈಟ್ ಡ್ಯಾನ್ಸ್ ಎಲ್ಲ ಕಲಿಬೇಕು ಅಂತ ಹೇಳ್ತಾರೆ. ಈ ಏರಿಯಾ ಗೊಬ್ನೇ ರೌಡಿ, ಅದು ಈ ದಾಸ ಕೈ ಕೊಟ್ರೆ ನಾ ಎನರ್ಜಿ ಪವರ್. ಸಾಯಿ ಕುಮಾರ್ ಅವರು ಸನ್ಮಾನ ಮಾಡ್ತಾರೆ ನಮ್ಗೆ. ಅಂದ್ರೆ ಈಗ ವಿದ್ಯಾರ್ಥಿ ಸಿನಿಮಾ ಆ ಟೈಮಲ್ಲಿ ಕಲ್ಸ್ಕೊಡುವಂತ ಇದ್ರಲ್ಲಿ ಸೊ ಕಲಿತಿದ್ದಾರೆ ಸರ್, ನೀವು ಹೇಳ್ಕೊಟ್ಟಿದ್ದೆಲ್ಲ ತುಂಬಾ ಡೆಡಿಕೇಶನ್, ಆಮೇಲೆ ಅಷ್ಟೇ ಇಂಟ್ರೆಸ್ಟ್, ಆಮೇಲೆ ಹಂಗ್ ಕಷ್ಟಪಡೋರು ಪಾಪ. ಎಷ್ಟು ಟೈಮ್ ಇದಕ್ಕೆ ಅಂತ ಮುಡುಪಾಗಿರ್ತಿದ್ರು ಸರ್ ಕಲಿಯುವಂಥದ್ದು? ಡೈಲಿ ಒಂದು 2 ಅವರ್ ನಮ್ಗೆ ಟೈಮ್ ಕೊಡೋರು. ಬೆಳಿಗ್ಗೆ ಏನೇನೆಲ್ಲ ಕಲ್ಸ್ಕೊಡ್ತಿದ್ರು ಸರ್? ಫೈಟ್, ಬೆಳಿಗ್ಗೆ ಫೈಟ್, ಸಾಯಂಕಾಲ ಒಂದು 2 ಅವರ್ಸ್ ಸಿಕ್ಕರು, ಡೈಲಿ ಒಂದು 4 ಅವರ್ಸ್ ಸಿಕ್ಕರು ನನ್ನ ಕೈಲಿ. ಡ್ಯಾನ್ಸ್, ಫೈಟ್, ಈ ತರ ಫೈಟ್ ಅಲ್ಲಿ ಬೆಳಿಗ್ಗೆ ಎಲ್ಲ ಫೈಟ್ ಆಗಿ ಕೊಡ್ತಿದ್ದೆ, ಫಿಲ್ಮ್ ಸ್ಟಂಟ್ಸ್ ಎಲ್ಲ. ಆಮೇಲೆ ತುಂಬಾ ಸಿನ್ಸಿಯರ್ ಮಾಡೋರು. ಆಮೇಲೆ ಹಾಗೇನೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು. ಸಿನಿಮಾದಲ್ಲಿ ಆಲ್ರೆಡಿ ಅಷ್ಟರಲ್ಲಿ ನಾನು ಡ್ಯಾನ್ಸರ್ ಆಗಿ ಒಂದು ಸಿನಿಮಾ ಮಾಡಿ, ಅಸಿಸ್ಟೆಂಟ್ ಆಗಿಲ್ಲ ಮಾಡಿ, ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಆಗಿ. ಆ ಸಿನಿಮಾ ವರ್ಷ ಡ್ಯಾನ್ಸ್ ಮಾಸ್ಟರ್ 5 ವರ್ಷ ಆಗಿತ್ತು ನನಗೆ ಅಷ್ಟರಲ್ಲಿ ಕಾರ್ಡ್ ತಗೊಂಡು 2006 ಅಲ್ಲಿ. ಅಂದ್ರೆ ವಿದ್ಯಾರ್ಥಿ ಸಿನಿಮಾ ಬರೋಷ್ಟೊಳಗೆ ಆಲ್ರೆಡಿ ನಿಮ್ಗೆ ನಾನು ಅಲ್ಲೇ ಬಂದ್ಬಿಟ್ಟೆ ಕಾರ್ಡ್, ಅವಾಗ ತಗೊಂಡೆ ಆ ಸಿನಿಮಾ. ಮೊದಲನೇ ಸಿನಿಮಾ ನೀವು ಡ್ಯಾನ್ಸ್ ಮಾಸ್ಟರ್ ಆಗಿ ಮೊದಲನೇ ಸಿನಿಮಾ. ಓಕೆ. ಬಟ್ ಅದು ಅಷ್ಟೇನು ದೊಡ್ಡ ಮಟ್ಟಿಗೆ ಇಟ್ಟು ಕೊಡ್ಲಿಲ್ಲ, ಆದ್ರೂ ಆಗ್ತಿತ್ತು. ಮುಂಗಾರ ಮಳೆ ಬಂತು, ಅದೇ ಸಮಯಕ್ಕೆ ಮುಂಗಾರ ಮಳೆ ಬಂತು. ಈಗ ಹಂಗೆ ಗುರು ಶಿಷ್ಯ ಮತ್ತೆ ಕಾಂತಾರ 2 ಬಂತು. ಗುರು ಶಿಷ್ಯ ತುಂಬಾ ಚೆನ್ನಾಗಿ ಮಾಡಿದ ಸಿನಿಮಾ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಂತಾರ ಬಂದಿದ ತಕ್ಷಣ ಅದು ಮಾಡಿದೆ ಆತರ. ಎರಡು ಒಟ್ಟಿಗೆನೆ ಇದ್ದಿದ್ದು, ಮುಂಗಾರ ಮಳೆ ಮತ್ತೆ ವಿದ್ಯಾರ್ಥಿ 2 ಒಟ್ಟಿಗೆ ಬಂತು. ಸ್ವಲ್ಪ ಅವಾಗ ದುನಿಯಾ ಬೇರೆ ಬಂತು, ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದಿತ್ತು. ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಮಾಡಿದ್ರು ಡೈರೆಕ್ಟರ್, ನೋಡಿ ಎಲ್ಲ ಗೊತ್ತಿರೋ ವಿಷಯನೇ. ಡ್ಯಾನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ರು ತರುಣ್ ಅವರು. ಅಂದ್ರೆ ವಿದ್ಯಾರ್ಥಿ ಸಿನಿಮಾ ಆದ ನಂತರ ಮತ್ತೆ ಇನ್ನೊಂದಷ್ಟು ನಿಮ್ಗೆ ಅವಕಾಶಗಳು ಸಿಕ್ತು ಸರ್. ಮತ್ತೆ ವಾರಸ್ದಾರ್ ಅಂತ ಒಂದು ಪಿಕ್ಚರ್ ಮಾಡಿದೆ, ವಾರಸ್ದಾರ್. ಆಮೇಲೆ ಸಿಲ್ಕ್ ಅಂತ ಮಾಡಿದೆ. ಇದು ಇವ್ರದ್ದು ಭೂಪತಿ ಒಂದು ಪಿಕ್ಚರ್ ಮಾಡಿದೆ, ದರ್ಶನ್ ಸರ್ದು. ಅಂದ್ರೆ ಅದೇ ದರ್ಶನ್ ಸರ್ಗೆಲ್ಲ ಒಂದು ಹೀರೋಯಿನ್ಗೆ ಒಂದು ಬಿಟ್ಟು ಮಾಡ್ಸತ್ತಾರ. ನಮ್ಮ ಎಸ್ ಗೋವಿಂದ ಡೈರೆಕ್ಟರ್ ಮಾಡ್ಸಿದ್ದು, ಕೊರಿಯೋಗ್ರಾಫರ್. ದರ್ಶನ್ ಸರ್ನ ಶೂಟಿಂಗ್ ಮೀಟ್ ಮಾಡಿದ್ರು. ಅವ್ರದ್ದು ಅವ್ರ ಹೀರೋಕ್ ಮುಂಚೆ ಮೀಟ್ ಮಾಡಿದೆ ನಾನು. ಅವ್ರು ಹೀರೋ ಆಗೋದಕ್ಕಿಂತ ಮುಂಚೆ ಮೀಟ್ ಮಾಡಿದೆ. ಎಲ್ಲಿ ಅದೊಂದು ಇದು ನಡೀತೆ, ಅದು ಸಿನಿಮಾ ಅಂದ್ರೆ ಇದು ಭೂತೈನ ಮಕ್ಕಳು ಅಂತ ಒಂದು ಪಿಕ್ಚರ್. ಭೂತೈನ ಮಕ್ಕಳು. ಓಕೆ. ಭೂತೈನ ಮಗ, ಅಯ್ಯೋ ಅದರೆ ಅದು ವಿಷ್ಣು ಸರ್ದು. ಭೂತೈನ ಮಕ್ಕಳು ಗೊತ್ತು. ಭೂತೈನ ಮಕ್ಕಳಲ್ಲಿ ಇವರು ಸೌರಭ್ ಇದಾರಲ್ಲ, ಸೌರಭ್ನ ಸ್ಟೂಡೆಂಟ್. ಓಕೆ. ಸೌರಭ್ ಏನ್ ಮಾಡ್ತಾರೆ, ಅವ್ರು ಎಷ್ಟನೇ ಸರ್ ಕಸ್ಕೊಡ್ತಾರೆ ನಮ್ಮ ಹತ್ರ. ಜೂಟ್ ಅಂತ ಒಂದು ಫಿಲಮ್ ಜೂಟ್, ಅದು ಎಸ್ ಗೋವಿಂದ್ ಡೈರೆಕ್ಟರ್ದು. ಅವಾಗ ಬಂದಾಗ ಅವಾಗ ನಾನು ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆನೂ ಮಾಡಿರ್ತಾರೆ. ಇದು ಗುಲಾಬಿ ಅಂತ ಒಂದು ಪಿಕ್ಚರ್ ಬರುತ್ತೆ, ಅದರಲ್ಲಿ ಲೀಡ್ ಮಾಡಿ, ಅದರಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಮಾಡಿರ್ತಾರೆ, ಫೈಟ್ ಅಲ್ಲಿ ಇರುತ್ತೆ. ಅವಾಗ ಸೌರಭ್ ಬರ್ತಾರೆ. ಸೌರಭ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇದು ಮಹಾಭಾರತ ಸಿನಿಮಾದಲ್ಲಿ ಇಬ್ರು ವಿಲನ್, ದರ್ಶನ್ ಸರ್ ಮತ್ತೆ ಸೌರಭ್ ಇವರು ಇಬ್ರು ವಿಲನ್.
ಅವಾಗ ದರ್ಶನ್ ಸರ್ ಕೇಳ್ತಾರೆ ಒಂದು ಇದ್ರಲ್ಲಿ ಲ್ಯಾಬಲ್ಲಿ ಒಂದು ಫೈಟ್ ಇರುತ್ತೆ ಇಬ್ರು ವಿನೋದ್ ಸರ್ ಮೇಲೆ ಫೈಟ್ ಆಗುತ್ತೆ ಲ್ಯಾಬಲ್ಲಿ. ಅವಾಗ ಏನಾಗುತ್ತೆ ಈ ಸೌರಭನು ಒಳ್ಳೆ ಕಿಕ್ಸ್ ಮಾಡ್ತಾರೆ, ಸಖತ್ ಫೈಟ್ ಎಲ್ಲ ಸಖತ್ ಮಾಡ್ತಾರೆ. ಅವಾಗ ಕೇಳ್ತಾರೆ ಎಲ್ಲಿ ಕಲ್ತೆ ಮಗ ನಿನ್ ಫೈಟು ಎಲ್ಲ ಅಂತ. ಅವಾಗ ನಾನು ನಂದಿಲಿ ಹೊಟ್ಟೆ ಚಾಮರಾಜ ಅಷ್ಟೇ ಅಂತಾರೆ ಅಲ್ಲಿ ಕಲ್ತ್ಕೊಂಡಂತ ನನಗೂ ಪರಿಚಯ ಮಾಡ್ಕೊಡು ಅಂತ ಕೇಳ್ತಾರೆ. ಅವಾಗ ಪರಿಚಯ ಮಾಡ್ಕೊಂತೇಳಿ ಆಮೇಲೆ ಪರಿಚಯ ಆಗ್ತಾರೆ. ಅಲ್ಲೇ ಅದೇ ನಾನು ಹೋಗ್ತೇನೆ ಕ್ಯಾಟ್ ಮಾಡಿದೆ, ಅವಾಗ ಪರಿಚಯ ಮಾಡ್ಕೊಡ್ತಾರೆ ಈ ತರ ಚಾಮರಾಜ ಅಷ್ಟೇ ಅಂತ ಹೇಳ್ಬಿಟ್ಟು. ಅವಾಗ ಅಲ್ಲಿಂದ ಫ್ರೆಂಡ್ ಆಗ್ತಾರೆ ಪ್ರಶಾಂತ್ ಸರ್ ನನಗೆ. ಫ್ರೆಂಡ್ ಆದ್ಮೇಲೆ ಆಮೇಲೆ ಭೂತ ಹೆಣ್ಣು ಮಕ್ಕಳಲ್ಲಿ ಮತ್ತೆ ಸೌರಭ್ ಆಗಿರ್ತಾರೆ. ದರ್ಶನ್ ಸರ್ ಒಂದು ಮದುವೆ ಗಂಡು ಕ್ಯಾರೆಕ್ಟರ್ ಚಿಕ್ಕದೊಂದು ಅವಾಗ ಒಂದು ಎಸ್ಟೇಟ್ ಅಲ್ಲಿ ನಡೀತಾರೆ ಶೂಟಿಂಗ್ ನಡೀತಾರೆ. ದಾರ್ಕೇಶ್ ಸರ್ ಎಲ್ಲ ಬಂದಿರ್ತಾರೆ. ಇವ್ರದ್ದು ಆ ಕ್ಯಾರೆಕ್ಟರ್ ಒಂದು ಸೀನ್ ಆದ್ಮೇಲೆ ಫ್ರೀ ಆಗ್ತಾರೆ. ನಾನು ಫ್ರೀ ಇರ್ತೀನಿ. ಅವ್ರು ಕುತ್ಕೊಂಡು ಇಬ್ರು ಅವ್ರ ಕಾರಲ್ಲಿ ಇಬ್ರು ಮಾತಾಡ್ತೀವಿ ಒಂದೆರಡು ದರ್ಶನ್ ಸರ್ ಇಬ್ರು. ಅವಾಗ ಅದೇ ಮಾತಾಡ್ತೀವಿ, ನೀವು ಸರ್ ಹಿಂಗೆಲ್ಲ ಕಷ್ಟ, ನಿಮ್ ತಂದೆನೂ ಹತ್ರ ಒಂದು ಹೆಸರು ಮಾಡಿದಾರೆ, ತುಂಬಾ ಒಳ್ಳೆ ಐಟ್ ಗೀಟ್ ಪರ್ಸನ್ ಚೆನ್ನಾಗಿದ್ದೀರಾ, ನಿಂತ್ಕೊಂಡ್ರೆ 100% ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತೀರ ಅಂತ ನಾನು ಮಾತಾಡ್ತಾ ಇದ್ದೀನಿ. ಅವತ್ತಿಗೆ ನೀವು ಹೇಳಿದ್ರಿ ಒಳ್ಳೆ ಚೆನ್ನಾಗಿದ್ದೀರಾ ನೋಡಿ ಅಂತ. ಆಮೇಲೆ ಹೇಳ್ತಾರೆ ಈ ತರ ಬೇಸ್ಟಿಕ್ ಅನ್ನೋ ಫಿಲಮ್ ಹೀರೋ ಮಾಡ್ತಾ ಇದ್ದೀನಿ, ಈ ತರ ಮಾಡ್ಬೇಕು, ಫೈಟ್ ಡ್ಯಾನ್ಸ್ ಎಲ್ಲ ಕಲಿಬೇಕಂತ ಹೇಳ್ತಾರೆ. ಈ ಏರಿಯಾ ಗೊಬ್ನೇ ರೌಡಿ, ಅದು ಈ ದಾಸ. ಅವಾಗ ಜಯನಗರದಲ್ಲಿ ಮನೆ ಇರ್ತಾವೆ. ಅವಾಗ ಹೇಳ್ತಾರೆ ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಬ್ಯುಸಿ ಆಗಿರ್ತೀನಿ, ನಾನು ಕ್ಲಾಸ್ ಬ್ಯುಸಿ ಆಗಿರ್ತೀನಿ, ನಿಮ್ಗೆ ನಾ ಸಾಧ್ಯ ಆದ್ರೆ ನಂದಿರೋಡ್ ಕಡೆ ಬನ್ನಿ ಟ್ರೈನಿಂಗ್ ಮಾಡೋಣ ಅಂತ ಹೇಳ್ತೀನಿ. ಅವ್ರಿಗೂ ಬರೋಕ್ ಪಾಪ ಟೈಮ್ ಸಿಕ್ಕಲ್ಲ, ಬ್ಯುಸಿ ಆಗ್ಬಿಡ್ತಾರೆ. ಆಮೇಲೆ ಫಿಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಸ್ಟಿಕ್. ಅದಾದ್ಮೇಲೆ ಒಂದಷ್ಟು ಜನ ಬಾಂಡಿಂಗ್ ನಮ್ಗೆ ನಡೀತಾನೆ, ಅವಾಗ ಸಿಗ್ತಾ ಇರ್ತಾರೆ. ವಿಷ್ಣು ಸರ್ ಮಗಳು ಮದುವೆಗೆ ಬರ್ತಾರೆ, ಅಲ್ಲೊಂದ್ಸಲ ಮೀಟ್ ಮಾಡ್ತೀನಿ. ಸರ್ ಇಲ್ಲಿ ಡ್ಯಾನ್ಸ್ ಫೈಟ್ ಅಲ್ಲಿ ಬರ್ತೀನಿ, ಕಲಿಬೇಕಂದ್ರೆ ಇಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೇರೆ ಕಡೆ. ವಿಷ್ಣು ಸರ್ ಮಗಳು ಮದುವೆಗೆ ನೀವು ಹೋಗಿರ್ತೀನಿ. ಹೇಗೆ ಸರ್ ಈಗ ವಿಷ್ಣು ಸರ್ ಅಂದ್ರೆ ದೊಡ್ಡ ಮಟ್ಟಕ್ಕೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರ್ತಂತ ಒಂದು ದೊಡ್ಡ ನಟ, ಹೆಸರು ಮಾಡಿರ್ತಂತ ದೊಡ್ಡ ಹೀರೋ ಆಗಿದ್ರು. ಅಂತವ್ರು ಅಂದ್ರೆ ಅವ್ರದ್ದು ಸಿನಿಮಾಗಳಲ್ಲಿ ನೀವು ಇದಾಗಿತ್ತು? ಇಲ್ಲ, ನನಗೆ ಸೌರಭ್ ಇದಾರಲ್ಲ, ಸೌರಭ್ ಮತ್ತು ವಿಷ್ಣು ಸರ್ ಇಬ್ರು ಸಕ ಕ್ಲೋಸ್ ಮಗನ್ ತರ ಸೌರಭ್. ಆಮೇಲೆ ಸೌರಭ್ ಮತ್ತೆ ಅಲ್ಲಿ ಮದುವೆ ಫಂಕ್ಷನ್ ಹೋದಾಗ ಮೀಟ್ ಮಾಡ್ತೀವಿ. ದರ್ಶನ್ ಸರ್ ಸಿಗ್ತಾರೆ, ಅವಾಗ ಮಾತಾಡ್ಸ್ಕೊಂಡು ಮತ್ತೆ ಅದಾದ್ಮೇಲೆ ಅವಾಗ ಸಿಗ್ತಾ ಇರ್ತಾರೆ. ಭೂಪತಿ ಇದ್ರಲ್ಲಿ ಒಂದ್ಸಲ ಸಿಗ್ತಾರೆ. ಆಮೇಲೆ ನಮ್ಮ ಸೌಂದರ್ಯ ಸರ್ದು ಒಂದು ನಡೀತೆ ಸ್ನೇಹಿತರ ಒಂದು ಫಿಲಮ್, ಅಲ್ಲಿ ಮೀಟ್ ಮಾಡ್ತೀವಿ. ಇವತ್ತಿಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಿಮ್ಮ ದರ್ಶನ್ ಸರ್? ಕಮ್ಮಿ ಸರ್, ಅಂದ್ರೆ ಅವಾಗಿನ ನನಗೆ ತುಂಬಾ ಗ್ಯಾಪ್ ಆಯ್ತು. ಒಟ್ನಲ್ಲಿ ಗೊತ್ತು ಚೆನ್ನಾಗಿ, ಲಿಂಕ್ ಚೆನ್ನಾಗಿದೆ, ಒಟ್ನಲ್ಲಿ ಪರಿಚಯ ಇದ್ದಾರೆ. ನಾನು ಸ್ವಲ್ಪ ಈಗ ಬಹಳ ವರ್ಷ ಆಯ್ತು ಸ್ವಲ್ಪ. ವಿಷ್ಣು ಸರ್ ಮಾತಾಡ್ತಿದ್ರು ಸರ್? ಮಾತಾಡಿದೆ ಸರ್. ಅವತ್ತು ಮದ್ವೆ ಅಲ್ಲಿ ಮಾತಾಡಿಲ್ಲ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಒಂದು ದೊಡ್ಡದೊಂದು ಫಂಕ್ಷನ್ ನಡೀತೆ, ಒಂದು ವಿಷ್ಣು ಸರ್ ಬರ್ತ್ಡೇಗೆ ಒಂದು ಫಂಕ್ಷನ್ ಆಗುತ್ತೆ. ಅವಾಗ ಮೀಟ್ ಮಾಡ್ತೀನಿ. ಅವಾಗ ಅಂದ್ರೆ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡ್ತೀನಿ. ಅವ್ರದ್ದೆಲ್ಲ ಸಾಂಗ್ ಇಟ್ಕೊಂಡು ನಮ್ಮ ಮಕ್ಳನ್ನ ಇಟ್ಕೊಂಡು ಒಂದು ಸಾಂಗ್ ಅವ್ರ ಮಕ್ಳನ್ನ ಅದ್ರ ಡ್ಯಾನ್ಸ್ ಮಾಡಿಸ್ತೀನಿ ಅವ್ರ ಬರ್ತ್ಡೇಗೆ. ಎಷ್ಟನೇ ವರ್ಷದ? ಕುಲ್ಕರ್ಣಿ ಅಂದ್ಬಿಟ್ಟು. ಸರ್ ಅದೆಷ್ಟನೇ ವರ್ಷ ಗೊತ್ತಿಲ್ಲ, ನೆನಪು ಮರ್ತೋಗ್ಬಿಟ್ಟಿದೀನಿ. ಮೋಸ್ಟ್ಲಿ ಅವ್ರ ಮುಂದೆ ಪ್ಲೇ ಮಾಡ್ತೀನಿ, ನೋಡಿ ಖುಷಿ ಪಡ್ತಾರೆ. ಅದಾದ್ಮೇಲೆ ನನ್ಗೆ ಅವ್ರು ಒಂದು ಅವಾರ್ಡ್ ಕೊಡ್ತಾರೆ ನನಗೆ, ವಿಷ್ಣು ಸರ್ ಒಂದು ಅವಾರ್ಡ್ ಕೊಡ್ತಾರೆ. ಅಂದ್ರೆ ಅವ್ರು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಇದ್ ಮಾಡ್ತಾರೆ. ಅಲ್ಲಿ ನನ್ಗೆ ಕೈ ಕೊಟ್ಟಾಗ ನನ್ಗೆ ಒಂಥರ ಏನೋ ಕರೆಂಟ್ ಹೊಡೆದಂಗೆ ಫೀಲ್ ಆಯ್ತು ಸರ್. ಆ ಕೈ ಕೊಟ್ಟಿದ ತಕ್ಷಣ ಒಂಥರ ಏನೋ ಒಂಥರ ಅನ್ಸ್ತು ನಂಗೆ, ವೈಬ್ರೇಷನ್ ಆಯ್ತು. ಅದೇನೋ ಗೊತ್ತಿಲ್ಲ, ಒಂಥರ ಆಯ್ತು. ಆಮೇಲೆ ಒಂದು ಕಾಮಿಡಿ ಮಾಡಿದ್ರು, ಏನೋ ಒಂದು ಕಾಮಿಡಿ ಮಾಡಿದ್ರು. ನಾನು ಇಟ್ಕೊಂಡ್ಬಿಡ್ಲಾ ಅಂತ ಕೊಟ್ಟಿದ ತಕ್ಷಣ ಒಂದು ಕಾಮಿಡಿ ಮಾಡಿದ್ರು. ಒಂಥರ ಖುಷಿ ಆಯ್ತು. ಆ ಕೈ ಕೊಟ್ರೆ ನಾ ಎನರ್ಜಿ ಪವರ್ ಏನೋ ಅಂತ ಅನ್ಸುತ್ತೆ. ಅವೆಲ್ಲ ಈಗ ಅದೇ ನನ್ಗೆ ಇವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ದೊಡ್ಡ ದೊಡ್ಡ ಕಲಾವಿದರು ನಿಮ್ಮ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಇವೆಲ್ಲ ಆಗುತ್ತೆ ಅನ್ನೋ ಕನ್ಸು, ಬಟ್ ನನ್ಸಾದಾಗ ಇಂಥ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ನಿಮ್ಮನ್ನೆಲ್ಲ ಮುಟ್ಟುವಂತ ಭಾಗ್ಯ ಮತ್ತು ಅದ್ರಲ್ಲೂ ಆ ಒಂದು ದೊಡ್ಡ ನಟ ನಿಮ್ಮನ್ನ ಸನ್ಮಾನ ಮಾಡುವಂತದ್ದು ಐತಲ್ಲ, ಸೊ ಅದ್ರ ಊಹೆನೂ ಮಾಡ್ಕೊಳಕಲ್ಲ, ಎಲ್ರಿಗೂ ಸಿಗುವಂತ ಭಾಗ್ಯ ಅಲ್ಲ. ಸೊ ಇದನ್ನ ನಿಮ್ಗೆ ಸಿಕ್ಕಿರೋಂಥದ್ದು ಭಾಗ್ಯ ಎಲ್ರಿಗೂ ಸಿಗೋಲ್ಲ ಅಷ್ಟೇ. ಆಮೇಲೆ ಇವರು ನಮ್ಮ ಸಾಯಿ ಕುಮಾರ್, ಅವರು ಸನ್ಮಾನ ಮಾಡ್ತಾರೆ ನಮ್ಗೆ. ಸಾಯಿ ಕುಮಾರ್ ಸರ್ ಅದು ಎಂದ್ರೆ ಒಂದು ಯಲಹಂಕದಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್ ನಡುತ್ತೆ, ಡ್ಯಾನ್ಸ್ ಕಾಂಪಿಟೇಷನ್. ಅದರಲ್ಲಿ ಸುಮಾರು ಅಲ್ಲಿ ಎಲ್ಲಾ ಟೀಮು ಡ್ಯಾನ್ಸ್ ಕಾಂಪಿಟೇಷನ್ ಬರ್ತಾ ಇರ್ತಾರೆ. ನಾವು ಸುಮಾರು ವರ್ಷ ಮಾಡ್ತಾ ಇರ್ತೀವಿ. ಅಲ್ಲಿ ಪ್ರತಿ ವರ್ಷ 3 ವರ್ಷ ನನ್ಗೆ ಅಲ್ಲಿ ಇದು ಬೆಳ್ಳಿ ಕಿರೀಟ ಅದ್ರಲ್ಲಿ ಮಾಡ್ದಾಗ, ಅಂದ್ರೆ ಕಾಂಪಿಟೇಷನ್ ವಿನ್ ಆದ್ರೆ ಬೆಳ್ಳಿ ಕಿರೀಟ ಕೊಟ್ಟು ಕತ್ತಿ ಕೊಟ್ಟು ಸನ್ಮಾನ ಮಾಡ್ತಾರೆ.
ಅದೆಲ್ಲ ತುಂಬಾ ನಮ್ಗೆ ಅದೆಲ್ಲ ಪ್ಲೇಸ್ ಅವೆಲ್ಲ ಸಾಯಿ ಕುಮಾರ್ ಸರ್ ಅವರು ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಏನು ಚೀಫ್ ಗೆಸ್ಟ್ ಅಲ್ಲಿ ಗೆಸ್ಟ್ ಆಗಿ ಬಂದಿರ್ತಾರೆ. ಓಕೆ ಓಕೆ. ಗೆಸ್ಟ್ ಆಗಿ ಬಂದು ಅವ್ರು ಒಂದು ಸನ್ಮಾನ ಮಾಡ್ತಾರೆ. ಅದೆಲ್ಲ ಒಂಥರ ಮೆಮೊರಿ ಸರ್ ಅದೆಲ್ಲ. ಒಳ್ಳೆ ಎನರ್ಜಿ. ಒಳ್ಳೆ ಎನರ್ಜಿ. ಹೌದು. ಓಕೆ. ಥ್ಯಾಂಕ್ ಯು ಸರ್. ಇನ್ನು ಈ ಸಿನಿಮಾ ಫೀಲ್ಡ್ಗೆ ಬಂದ್ರಿ ಸರ್, ಒಂದಷ್ಟು ಸಿನಿಮಾಗಳಿಗೆ ನೀವು ಇದನ್ನ ಏನು ಕೊರಿಯೋಗ್ರಾಫರ್ ಆಗಿ ಮಾಡ್ತೀರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಪ್ಲಾನಿಂಗ್ ಅಲ್ಲಿ ಯಾವಾಗ ಮಾಡ್ತೀರಾ ಸರ್? ನೆಕ್ಸ್ಟ್ ನಾನು ಇನ್ನೊಂದಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮಾಡ್ಬೇಕು ಅಥವಾ ಬೇರೆ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇತ್ತ ಸರ್? ನನಗೆ ಡ್ಯಾನ್ಸ್ ಫೈಟು ಎಲ್ಲ ಸೇರಿದಾಗ ಏನೋ ಒಂಥರ ನಮ್ಗೆ ಏನೇ ಕೊರಿಯೋಗ್ರಾಫ್ ಮಾಡಿದ್ರೆ ನಾರ್ಮಲ್ ಮಾಡ್ಬಿಡುದು ಅಂತ ನನ್ಗೆ ಅನ್ಸುತ್ತೆ. ಸ್ಪೆಷಲ್ ಆಗಿ ಏನೋ ಇರ್ಬೇಕಂತ. ಹಾಗೆ ವಿದ್ಯಾರ್ಥಿ ಪಿಕ್ಚರ್ ನಾನು ಪ್ಲಾನ್ ಮಾಡಿದೆ, ಅದಷ್ಟು ಪ್ಲಾನ್ ಮಾಡಿದೆ ನಾನು. ಅದರಲ್ಲಿ ಒಂದು 8 ಕಾರು ಇಂಡಿಕಾ ಕಾರಿಗೆ ಗಾಗಲ್ಸ್ ಎಲ್ಲ ಹಾಕ್ಸಿ, ಕ್ಯಾಪ್ ಹಾಕ್ಸಿ, ಒಂದು ಡಿಫ್ರೆಂಟ್ ಗೆಟಪ್ ಅಲ್ಲಿ ಮಾಡಿಸಿ ಕಾರ್ನೇ ಒಂಥರ ಚೇಂಜ್ ಮಾಡಿದ್ದೆ. ಆಮೇಲೆ 15 ಸೈಕಲ್ ಬರುತ್ತೆ. 15 ಸೈಕಲ್ ಇರೋ ಒಬ್ಬರೇ ತುಳಿತಾರೆ. 15 ಸೆಕೆಂಡ್ ತುಳಿತಾರೆ. ಡ್ಯಾನ್ಸರ್ ಆದ್ಮೇಲೆ ಕೂತಿರ್ತಾರೆ. ಆತರ ಒಂದು ಅದು ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ಆ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸ್ ಇದೆ. ಅವರು ಕಾಲೇಜಲ್ಲಿ ಏನೋ ಗೆಲ್ತಾರೆ ಒಂದು ಇದ್ರಲ್ಲಿ. ಗೆದ್ದಿದ ತಕ್ಷಣ ಸ್ಪೋರ್ಟ್ಸ್ ಅಲ್ಲಿ ಗೆಲ್ತಾರೆ. ಆ ಗೆದ್ದಾಗ ಅವರು ಒಂದು ಸಾಂಗ್ ಬರುತ್ತೆ, ಖುಷಿ ಖುಷಿ ಅಂತ ಒಂದು ಸಾಂಗ್ ಬರುತ್ತೆ. ಅದರಲ್ಲಿ ಡ್ಯಾನ್ಸ್ ಬರುತ್ತೆ. ಆಮೇಲೆ ಇವರು ಆ ಕಥೆಯಲ್ಲಿ ಬಂದ್ಬಿಟ್ಟು ಅವರು ಪೇಪರ್ ಹಾಕೋದು, ನ್ಯೂಸ್ ಪೇಪರ್ ಹಾಕೋದು ಬೆಳಿಗ್ಗೆ ಎದ್ದು. ಅವಾಗ ಆ ಸೈಕಲ್ ಇಟ್ಕೊಂಡು ಒಂದು ಕಾನ್ಸರ್ಟ್ ಮಾಡಿ ಮಾಡಿದೆ. 15 ಸೈಕಲ್. ಅದು ತುಂಬಾ ಸ್ಪೆಷಲ್. ಏನು ಗ್ರಾಫಿಕ್ಸ್ ಏನಿಲ್ದಂಗೆ ಮಾಡಿರೋದು. ಆಮೇಲೆ ಒಂದು 10 ಅಡಿ ಹೈಟು ಡ್ಯಾನ್ಸರ್ಗಳು ಆತರ ಮಾಡ್ತೀವಿ. ಅದೊಂದು ಸೆಟಪ್ ಮಾಡ್ತೀವಿ. ಈ ತರ ಡೈರೆಕ್ಟ್ ಹಂಗೆ ಸಪೋರ್ಟ್ ಮಾಡೋದು ನಾಗಚಂದ್ರ ಅವರು. ಹಂಗಾಗಿ ಅದು ಅಲ್ಲಿಂದ ನಮ್ಗೆ ಹಂಗೆ ನಮ್ಮ ಶಿವಾನಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಸರ್, ನಿಮ್ದು ಏನು ಮೊದಲ ಸಿನಿಮಾದಲ್ಲಿ ಏನು ಮಾಡಿದ್ರಿ ಫೈಟ್ ಮಾಸ್ಟರ್ ಆಗಿ, ಮೊದಲು ಪೇಮೆಂಟ್ ಎಷ್ಟು ಸರ್? ಫೈಟ್ ಮಾಸ್ಟರ್ ಆಗಿ ಮಾಡಿದ್ರ ಪೇಮೆಂಟ್ ಎಲ್ಲ ಗೊತ್ತಿಲ್ಲ ಸರ್. ಅವಾಗೆಲ್ಲ ನನಗೆ ಅಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಏನೋ ಅದು ಫೈಟ್ ಇರ್ತಾರೆ ನಮ್ಮ ಜೊತೆಗಿರೋದಲ್ಲ, ಏನೋ ಕೊಟ್ಟಿದ್ದು ಇಸ್ಕೊಂತ ಇದ್ದೆ. ಅಷ್ಟು ಫೈಟ್ ಇದೆಲ್ಲ ಅಷ್ಟೊಂದು ಇಲ್ಲ. ಡ್ಯಾನ್ಸ್ ಎಲ್ಲ ಮಾಡಿದಾಗ ಒಂದು ಇತ್ತು ಅಷ್ಟೇ. ಓಕೆ. ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಡಿದಾಗ ಅವತ್ತಿಗೆ ನಿಮ್ಮ ಪೇಮೆಂಟ್, ಮೊದಲನೇ ಸಿನಿಮಾದ ಪೇಮೆಂಟ್, ಯಾಕಂದ್ರೆ ಎಂತವ್ರಿಗಾದ್ರೂ ಕೂಡ ನಾನೊಂದು ಮೊದಲನೇ ಸಿನಿಮಾ ನಾನು ಇದ್ ಮಾಡಿದೀನಿ, ಇಷ್ಟು ನಾನು ದುಡ್ದಿದ್ದೀನಿ ಅನ್ನೋ ಆ ಎಮೋಷನಲ್ ಇರುತ್ತೆ. ಹೌದೌದು. ಅವತ್ತಿಗೆ ನೀವು ಪಡೆದಂತ ಹಣ ಏನ್ ಸರ್ ಆಗ್ಲಿತ್ತು ಸರ್, ಒಂದು 2 ವರ್ಷ ಆಯ್ತು ಅವಾಗ. ಹೆಂಗಿತ್ತು ಸರ್ ಆ ಮೂಮೆಂಟ್? ಆ ಮೂಮೆಂಟ್ ಅಂದ್ರೆ ಸರ್ ನಮ್ಗೆ ಒಂಥರ ಖುಷಿ ಬಂದಾಗ ಒಂದು ಖುಷಿ. ಅದಕ್ಕಿಂತ ಮುಖ್ಯ ನಮ್ ತಾಯಿದು ನಂಗೆ ಜಾಸ್ತಿ ಇದ್ದಿದ್ದು. ನಮ್ ತಾಯಿದು ನಮ್ ಬಾಂಡಿಂಗ್ ಇತ್ತಲ್ಲ, ಅಲ್ಲಿಂದ ನನ್ಗೆ ಅದು ಅಷ್ಟೊಂದು ಗೊತ್ತಾಗಿಲ್ಲ ಅವಾಗ ಪೇಮೆಂಟ್ ಎಲ್ಲ. ಬಟ್ ನನಗೆ ಸಾಂಗ್ ಮಾಡ್ಬೇಕು ಅಷ್ಟೇ, ದುಡ್ಡು ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಖುಷಿ ಆಗ್ತಿದ್ವಿ, ನಂಗೆ ಚಾನ್ಸ್ ಇದ್ದೆ ಸಾಕಂತ ಕಾಯ್ತಿದ್ದೆ ನಾನು. ಚಾನ್ಸ್ ಬೇಕಷ್ಟೇ, ಅದು ಬೇಕಷ್ಟೇ, ನಾನು ಡ್ಯಾನ್ಸ್ ಮಾಡ್ಬೇಕಷ್ಟೇ. ಬೇರೆ ದುಡ್ಡು ನನಗೆ ಇದ್ರ ಬಗ್ಗೆ ಫೀಲ್ ಆಗ್ತಾ ಇರಲಿಲ್ಲ ದುಡ್ಡು. ಅದು ಅವಾಗ್ಲೂ ಹಂಗೆ ಜರ್ನಿ, ಹಂಗೆ ಇವಾಗ್ಲೂ ಹಂಗೆ ಇರೋದು. ಸರ್, ಇನ್ನೊಂದು ಕೇಳ್ಪಟ್ಟೆ, ನಿಮ್ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ವಿವಾಹಕ್ಕೆ ಕಾಲಿಡ್ತೀರಿ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಿ ಅಂತ ಕೇಳ್ಪಟ್ವಿ. ಹೌದು ಸರ್. ಅದು ಎಷ್ಟು ಏಜ್ ಅಲ್ಲಿ ಆಗಿತ್ತು? ಆಯ್ತು, ಒಂದು 22-23 ಏಜ್ ಅಲ್ಲಿ. 22 ವರ್ಷ ಆಗಿರುತ್ತೆ ನನಗೆ. ಚಿಕ್ಕ ವಯಸ್ಸು. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಅಲ್ಲ, ಅಕ್ಕನ ಮಗಳೇ ಮಾಡ್ಕೊಂಡಿದ್ದು. ಏನಂದ್ರೆ ಅಮ್ಮಂಗೆ ಏಜ್ ಆಗಿರುತ್ತೆ, ನಾನು ಫೈಟ್ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಮನೇಲಿ ಟೈಮ್ ಸಿಕ್ಕಲ್ಲ, ಜಾಬ್ ಮಾಡ್ಬೇಕು, ಎಲ್ಲದಕ್ಕೂ ರಿಸ್ಕ್ ಆಗೋದು ನಮ್ಗೆ. ಅಂದ್ರೆ ನಮ್ಗೆ ಮನೇಲಿ ಬಟ್ಟೆ ಒಗಿಬೇಕು, ಅಡುಗೆ ಮಾಡೋದು ನಮ್ಗೆಲ್ಲ ಆಗಲ್ಲ, ಅಮ್ಮಂಗೂ ಕಷ್ಟ ಆಗುತ್ತೆ. ಅದಕ್ಕೆ ಅಕ್ಕನ ಮಗಳಿದ್ರು, ಹಂಗೆ ಮಾತಾಡ್ತಾ ಮನೇಲೆಲ್ಲ ಸರಿ ನಿಂಗೆ ಇಷ್ಟು ಕಷ್ಟಪಡ್ತೀಯ, ಮನೆಗೆ ನೋಡ್ಕೊಂಡು ಅಮ್ಮಂಗೂ ಕಷ್ಟ ಆಗುತ್ತೆ, ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗ ಮಾಡ್ತಾರೆ, ಮದುವೆ ಮಾಡ್ತಾರೆ. ಅವರು ನನಗೂ ಇಷ್ಟ ಆಗಿರ್ತಾರೆ. ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಇತ್ತು. ಅವರು ತುಂಬಾ ಒಳ್ಳೆ ಸಪೋರ್ಟ್ ಮದುವೆ ಆದ್ಮೇಲೆ ನಂಗೆ ತುಂಬಾ ಚೇಂಜಸ್ ಆಗಿದ್ದು. ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ, ಚಾಮರಾಜ್ ಎಷ್ಟು ದಿನ ಡ್ಯಾನ್ಸ್ ಫೈಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ರಿ, ಒಂದು ಇನ್ನೂ ಬೆಳಿತಾ ಇದ್ರಿ, ಮದುವೆ ಆದ್ಮೇಲೆ ಲೈಫ್ ಹೆಂಗಿರುತ್ತೆ? ಸರ್, ಇನ್ನೊಂದಷ್ಟು ಕಷ್ಟ ಅನ್ಸ್ಲಿಲ್ವಾ ನಿಮ್ಗೆ? ಯಾಕಂದ್ರೆ ಈಗ ಮದ್ವೆ, ಈಗ ತಾಯಿ ಮತ್ತೆ ನೀವಿದ್ರಿ, ಇಬ್ಬರೇ ಇದ್ರಿ, ಕಷ್ಟನೇ ಇತ್ತು. 22 ವಯಸ್ಸಲ್ಲಿ ಆಲ್ರೆಡಿ ನೀವಿನ್ನು ಕ್ಲಾಸಸ್ ನೀವೇ ಹೋಗ್ತಿದ್ರಿ, ಕರೆಕ್ಟ್ ವಿದ್ಯಾರ್ಥಿಯಾಗಿ ನೀವೇ ಹೋಗ್ತಿದ್ರಿ, ಒಂದಷ್ಟು ಕಾರ್ಪೊರೇಟರ್ ಕೆಲಸ ಕಾರ್ಪೊರೇಟರ್ ಕೆಲಸ ಮಾಡ್ತೀರಿ. ಆ ಇದ್ರಲ್ಲಿ ಜಂಜಾಟದಲ್ಲಿ ಮದ್ವೆ ಮಾಡ್ಕೊಂಡು ಅಷ್ಟು ತಿರ್ಗಿ ಮತ್ತೆ ಕಷ್ಟ ಅನ್ಸ್ಲಿಲ್ವ ಸರ್ ನಿಮ್ಗೆ ಲೈಫ್? ಸರ್, ಅದು ನನ್ಗೆ ತಿಳುವಳಿಕೆ ಇಲ್ಲ ಸರ್. ನನ್ಗೆ ಏನೋ ಒಂದು ಮದ್ವೆ ಆದ್ಮೇಲೆ ಮದ್ವೆ ತರ ಆಗಿದೆ ಅಂತ ಅನಿಸ್ತಾನೆ ಇಲ್ಲ ನನ್ಗೆ. ಚಿಕ್ಕ ವಯಸ್ಸಲ್ಲಿ ಮದ್ವೆ ತರ ಅನಿಸ್ತಾ ಇಲ್ಲ ನನ್ಗೆ. ಏನಂದ್ರೆ ಇನ್ನೊಬ್ರು ಮನೆಗಿದ್ದಾರೆ ಅಷ್ಟೇ ಸಪೋರ್ಟ್ಗೆ. ಈಗ ಅಮ್ಮ ಇದಾರೆ, ಮಿಸ್ಸಸ್ ಇದಾರೆ, ಇದೇನೋ ಒಂದು ಆ ತರ ಆಗ್ತಿತ್ತು. ಮಕ್ಳಾದ್ಮೇಲೆ ಹೋಗು ಸ್ವಲ್ಪ ಕಷ್ಟ ಆಯ್ತು. ಎಷ್ಟು ಜನ ಮಕ್ಳು? 3 ಜನ ಹೆಣ್ಮಕ್ಳು. ಅಂದ್ರೆ ಮೊದಲನೇ ಮಗು ನೇತ್ರ ಅಂತ ಹುಟ್ಟಿದ್ದು. ಆಯ್ತು ಸರ್, ಅವ್ರಿಗೆ ಆಯ್ತು ಸರ್, 23 ಏಜಲ್ಲಿ ಆಯ್ತು ಅಷ್ಟೇ. ಮಗಳಲ್ಲೂ ನೇತ್ರ ಅಂತ. ಆದ್ಮೇಲೆ ಚೈತ್ರ ಇನ್ನೊಬ್ರು, ದೀಪಿಕಾ, 3 ಜನ ಮಕ್ಕಳು.
ಅಂದ್ರೆ ಆ ಜರ್ನಿಲಿ ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ, ಮದುವೆ ಆಗೋ ವಸ್ತು ಹೇಳ್ತಾರೆ, ಚಾಮರಾಜಿ ಕ್ಲಾಸ್ ಡ್ಯಾನ್ಸ್ ಫೈಟ್ ಎಲ್ಲ ಇನ್ನು ಅಷ್ಟೇನಾ ಅಂತ. ಇಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ ನಾನು. ಎಷ್ಟು ದಿನ ಮಾಡಿದ್ದು ಬೇಸಿಕ್ ಇಷ್ಟು ದಿನ ಆಗಿದ್ದು, ಇವಾಗ ಸ್ಟಾರ್ಟ್ ಇದ್ಮೇಲೆ ಇವಾಗಿನ ಸ್ಟೋರಿ ಸ್ಟಾರ್ಟ್ ಆಗಿದೆ ನಾನು ಅಂತ ಹೇಳಿದೆ. ಅಂದ್ರೆ ಏನ್ ಯಾವ ತರ ಅಂದ್ರೆ ಮದುವೆ ಆದ್ಮೇಲೆಲ್ಲ ಡ್ರಾಪ್ ಆಗ್ಬಿಡ್ತಾರೆ, ಫ್ಯಾಮಿಲಿ ಅನ್ಕೊಂಡು ಹಾಕೊಂಡು ಆದ್ಮೇಲೆ ಯಾವ ಒಂದು ಅಚೀವ್ ಮಾಡೋದಕ್ಕೆ ಕಷ್ಟ ಅನ್ಕೊಂಡು ಅಂತ ಒಂದಷ್ಟು ಜನ ಇರೋದು. ಹೌದು, ನನ್ಗೆ ಅದು ಹಂಗಂತ ಇಲ್ಲ, ಇದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅಂತ ಹೇಳಿದೆ. ಅದು ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ಸರ್. ಚಾಲೆಂಜ್ ತಗೊಂಡೆ, ಅದೇನೋ ಗೊತ್ತಿಲ್ಲ. ನಮ್ಮ ಮಿಸ್ಸಸ್ ಅಷ್ಟೇ ಸಪೋರ್ಟು, ಆಮೇಲೆ ಅಮ್ಮನೂ ಸಪೋರ್ಟ್ ಮಾಡೋರು ಈ ತರ. ಹೌದು, ನಮ್ಮ ಮಿಸ್ಸಸ್ ಅಮ್ಮನ ತುಂಬಾ ಬಾಂಡಿಂಗ್ ಇದೆ ನಮ್ಗೆ, ಅದು ಆಮೇಲೆ ಹೇಳ್ತೀನಿ. ಈಗ ಆಮೇಲೆ ಏನಾಗುತ್ತೆ ಅಂದ್ರೆ ಮದುವೆ ಆದ್ಮೇಲೆ ನನ್ಗೆ ಅವಾಗ ಕ್ಲಾಸ್ ಮಾಡಿದ್ದೆ, ನಮ್ ಕಡೆ ಜಾಬ್ ಮಾಡ್ಬೇಕು, ಒಂದ್ ಕಡೆ ಕ್ಲಾಸ್ ನೋಡ್ಕೊಬೇಕು. ನನ್ನ ಸ್ವಂತ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಜಾಬ್ ಮಾಡ್ಕೊಂಡು ಮತ್ತೆ ಕ್ಲಾಸ್ ಮಾಡ್ಕೊಂಡು ಬೆಳಿಗ್ಗೆ ನಾನು ಬೆಳಿಗ್ಗೆ 3 ಆಗಿದ್ರೆ 4 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೆ ಇಲ್ಲಿ ಕಂಟೆಸ್ಟ್ ಸ್ಟುಡಿಯೋ ಹತ್ರ. ಅಷ್ಟೆಲ್ಲಿ ಬೇರೆ ಹುಡುಗರೆಲ್ಲ ಒಂದು 50 ಜನ ಆಗಿದ್ರು. ಅಷ್ಟು ಜನ ಇಟ್ಕೊಂಡು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಕ್ಲಾಸ್ ಮಾಡಿ, ತಿರ್ಗಿ 6:30 ಬಂಡೇಡಿ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಕ್ಲಾಸ್, ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ 6:30 8 ಗಂಟೆ ಕ್ಲಾಸ್ ಮಾಡ್ಕೊಂಡು ಓಡಾಡೋದಿಲ್ಲ ಹೆಂಗಿತ್ತು? ಸೈಕಲ್ ಅವಾಗೆಲ್ಲ. ತಿರ್ಗಿ ಅಲ್ಲಿ ಹೋಗಿ ಅಲ್ಲಿ ಮಾತಾಡ್ಕೊಂತ ಅಲ್ಲೇ ನಮ್ಮ ಬಸವೇಶ್ವರ ಸ್ಕೂಲಲ್ಲಿ ನಮ್ಮ ಕರೆಂಟ್ ಟೆಸ್ಟ್ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತಾರೆ, ಅವ್ರ ಕ್ಲಾಸ್. ತಿರ್ಗಿ ಅಲ್ಲಿ ಅವ್ರು ಹೇಳ್ಬಿಟ್ಟು ಇಷ್ಟು ಜನ ಬಂದಿರಂತ ಬನಶಂಕರ್ ಇದು ಅವನದು ಕ್ಲಾಸ್ ಇನ್ಚಾರ್ಜ್ ಅವ್ರದ್ದು, ನಾನು ಕಂಟೆಸ್ಟ್ ಸ್ಟುಡಿಯೋ ಕ್ಲಾಸ್ ನಂದು. ಆ ಇನ್ಚಾರ್ಜ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಇಷ್ಟು ಅಟೆಂಡ್ಸ್ ಬಂದು ಹೇಳ್ಬಿಟ್ಟು ಮತ್ತೆ ನಮ್ಮ ಮನೆಗೆ ಬಂದು ರೆಡಿಯಾಗಿ 9 ಗಂಟೆ ಡ್ಯೂಟಿ ಹೋಗ್ಬೇಕಾಯ್ತು. ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಾಯ್ತು. ತಿರ್ಗಿ 9 ಗಂಟೆಯಿಂದ 5:30 ಫ್ಯಾಕ್ಟ್ರಿ ಮುಗಿಸ್ಕೊಂಡು ತಿರ್ಗಿ ಅಲ್ಲಿಂದ ಬರ್ತ್ಡೇ ಟೈಮ್ ಕ್ಲಾಸು ವೀಕ್ಲಿ 3 days ಇರುತ್ತೆ. ಆ 3 days ಅಲ್ಲಿ ಬರ್ತ್ಡೇ ಟೈಮ್ ಕ್ಲಾಸು 6 to 7. ಅದಾದ್ಮೇಲೆ ಅಲ್ಲೇ 7 to 8 ಬ್ರೇಕ್ ಡ್ಯಾನ್ಸು, 8 to 9 ಅಲ್ಲೊಂದು ಮಗುಗೆ ಡ್ಯಾನ್ಸ್ ಕೊಡಕ್ಕೆ ಹೋಗೋದು. ಒಂದು ಪೂಜಾ ಅಂತ ಒಂದು ಹುಡುಗಿ, ಆ ಚಿಕ್ಕ ಮಗುಗೆ ಡ್ಯಾನ್ಸ್ ಕೊಡ್ತಿದ್ದೆ. ಅದ್ ಮಾಡ್ಕೊಂಡು ತಿರ್ಗಿ ಮನೆಗೆ ಬಂದು 9:00 ಬಂದು ಮತ್ತೆ ಸೈಕಲ್ ಅಲ್ಲೆಲ್ಲ ತಿರ್ಗಿ ಅಲ್ಲಿಂದ ಮನೆಗೆ ಬಂದು ಇದ್ಬಿಟ್ಟು ಮತ್ತೆ 9:00 ಸ್ಟಿಕ್ ಫೈಟ್ ಕಲಿಕ್ ಹೋಗ್ತಿದ್ದೆ ನೈಟ್. ಮನೆಗೆ ಬಸ್ 10:30. ಅಂದ್ರೆ ನಿದ್ದೆ ಇಲ್ಲಿ ಕಮ್ಮಿ. ಆಮೇಲೆ ಮಲಗಷ್ಟಲ್ಲಿ 11 ಗಂಟೆ ಆಗೋದು. 3:30 ಇದ್ರೆ ನೈಟ್ 11 ಗಂಟೆ ಅಷ್ಟೇ ನಿದ್ದೆ, ಅಷ್ಟೇ ಟೈಮ್ ನನ್ಗೆ. ಅಷ್ಟು ಟೈಮಲ್ಲಿ ನಿದ್ದೆ ಮಾಡ್ತಿದ್ದೆ. ಅಂದ್ರೆ ನನ್ಗೆ ಏನೋ ಮಾಡ್ಬೇಕಂತ ಅವಾಗ ಕಷ್ಟಪಟ್ಟಿದ್ದೆಲ್ಲ ಈಗ ಅದು ಸಪೋರ್ಟ್ ಮಾಡ್ತಾ ಇದೀವಿ. ಆ ತರ ದಿನೇಶ್ ಅವರೆಲ್ಲ. ಓಕೆ, ಸಿನಿಮಾ ಫೀಲ್ಡ್ ಅಲ್ಲಿ ಆಲ್ರೆಡಿ ನೀವು ಕಾಲಿಟ್ಟಾಯ್ತು, ಮತ್ತೆ ಒಂದಷ್ಟು ಸಿನಿಮಾಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಮಾಡ್ಕೊಂಡು ಇದ್ರಿ. ಸೊ ಮತ್ತೆ ನೀವು ದೊಡ್ಡ ಮಟ್ಟಕ್ಕೆ ಕ್ಲಾಸಸ್ ಮಾಡಿದ್ದು ಯಾವಾಗ? ಕ್ಲಾಸಸ್ ತಗೊಂಡಿದ್ದೆ ಯಾವಾಗ ಸರ್? ನನಗೆ ಗೊತ್ತಿಲ್ಲ. ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಾರ್ವತಮಾಶ್ರಮ ಅಂತ ಒಂದಿದೆ, ಒಂದು ಹಳೆ ಇದ್ರ ತರ ಜಾಗ, ಅದು ಬ್ರಿಟಿಷರ್ ಕಟ್ಟಿಸಿರೋ ಜಾಗ ಅದು. ಆ ಜಾಗದಲ್ಲಿ ಒಂದು ಆಶ್ರಮ, ಅದು ಪಾರ್ವತಮಾಶ್ರಮ ಅಂತ ನಂದಿನಿ ಹೋಟೆಲ್, ತುಂಬಾ ಫೇಮಸ್ ಜಾಗ ಅದು. ಆ ಜಾಗದಲ್ಲಿ ಒಂದು ಕೋಟೆ ತರ ಹೊರಗಡೆ ಹೋಗ್ಬಿಟ್ರೆ ಹಳೆ ಕಾಲದ ಜಾಗ ತರ ಇರುತ್ತೆ. ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ಕ್ಲಾಸ್. ಅಲ್ಲಿ ಒಂದ್ ಜಾಗ ಕ್ಲೀನ್ ಮಾಡ್ಕೊಂಡು ನಾವು ಅಲ್ಲಿ ಪರ್ಮಿಷನ್ ತಗೊಂಡು ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಚಿಕ್ಕ ರೂಮು ಅಲ್ಲಿ ಕಾಟೆ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮಾಡ್ತಾ ಆಮೇಲೆ ನಮ್ಮ ಶಂಕರನಾಗ ಅಂತ ಹೇಳ್ಬಿಟ್ಟು ಬರುತ್ತೆ ಮಹಾಲಕ್ಷ್ಮಿ ಅಲ್ಲಿ. ಅಲ್ಲಿ ಯಾವ್ದೋ ಒಂದು ಸ್ಕೂಲಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಅಲ್ಲೊಂದು ಜಾಗ ಮಾಡ್ತೀನಿ. ಸುತ್ತ ಪರ್ದೆ ಕಟ್ಕೊಂಡು, ಅಂದ್ರೆ ಸ್ಕ್ರೀನ್ ಕಟ್ಕೊಂಡು ಡ್ಯಾನ್ಸ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ತಿರ್ಗಿ ಆದ್ಮೇಲೆ ಯಾವ್ದೋ ಇನ್ನೊಂದು ಸಣ್ಣ ಫಿಲ್ಮ್ ಸ್ಕೂಲ್ ಅಂತ ಹೋಗ್ತೀವಿ. ಅಲ್ಲಿ ತಿಂಗಳಿಗೆ 200 ರೂಪಾಯಿನ ಕಟ್ತೀನಿ ಬಾಡಿಗೆ. ಅದು ಅಲ್ಲಿ ಕ್ಲಾಸ್ ಮಾಡ್ತೀನಿ. ಅಲ್ಲಿ ಸ್ಕೂಲ್ ಅದು ಬೆಂಚು ಜರುಗಿಸ್ಬೇಕು, ಮತ್ತೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ತುಂಬಾ ಟಫ್ ಇತ್ತು ಅವಾಗೆಲ್ಲ. ಅಂದ್ರೆ ಇರೋಂತ ಜಾಗ ಸಿಕ್ಕಿಲ್ಲ, ತುಂಬಾ ಕಷ್ಟ ಆಯ್ತು. ಆಮೇಲೆ ಅಲ್ಲಿ ಮಾಡ್ತಾ ಆಮೇಲೆ ಅಷ್ಟರಲ್ಲಿ ಫಿಲ್ಮ್ ಸ್ಟಾರ್ಟ್ ಆಯ್ತು, ವಿದ್ಯಾರ್ಥಿ ಫಿಲಮ್. ಆಮೇಲೆ ನನಗಿಲ್ಲ, ಸಪ್ರೇಟ್ ಆಗಿ ಒಂದು ಕ್ಲಾಸ್ ಬೇಕು, ಗೀಸ್ ಹಾಕ್ಬಿಟ್ಟು ಮಾಡ್ಬೇಕಂತ ಅವಾಗ ಒಂದು ಕ್ಲಾಸ್ ಮಾಡ್ತೀನಿ ನಂದಿನಿ ಹೋಟೆಲ್. ಅಲ್ಲೊಂದು ಕ್ಲಾಸ್ ಮಾಡ್ತೀನಿ. ಆ ಕ್ಲಾಸ್ ಮಾಡಿದ್ಮೇಲೆ ಅಲ್ಲಿ ಸ್ಟಾರ್ಟ್ ಆಗೋದು ಜರ್ನಿ. ಅಲ್ಲಿಂದಾನೆ ಸ್ಟ್ರಾಂಗ್ ಆಗೋದು.